ಆರಂಭಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನಿಮ್ಮೆಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಬನ್ನಿರಿ, ದೇವರ ವಾಕ್ಯಗಳ ಎಡೆಗೆ ನಮ್ಮ ಗಮನವನ್ನು ಹರಿಸೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ. ಕೆಲವೊಂದು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುವಾಗ ನಿನ್ನ ಆತ್ಮನ ಮೂಲಕ ನಮಗೆ ಅದನ್ನು ಕಲಿಸಿಕೊಡು. ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕವಾಗಿ ಅದು ಕೆಲಸ ಮಾಡಬೇಕಾಗಿದೆ. ಅದು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕಾಗಿದೆ. ಹಾಗಾಗಿ ನಿನ್ನ ವಾಕ್ಯವು ವ್ಯಯವಾಗಿ ಹೋಗದಿರುವ ಹಾಗೆ ನಮ್ಮ ಜೀವಿತದಲ್ಲಿ ಈಗಲೂ ಯಾವಾಗಲೂ ಕಾರ್ಯ ಮಾಡುವಂಥದ್ದಾಗಿರಲಿ. ಆಮೆನ್. ಕಳೆದ ವಾರ ನಾವು ಹೇಗೆ ದೇವರು ಆ್ಯಂಕರ್ ಆಗಿರಬೇಕು, ಆತನು ಕಾರ್ನರ್ ಸ್ಟೋನ್ ಹಾಗೂ ಕ್ಯಾಪ್ ಸ್ಟೋನ್ ಆಗಿರಬೇಕು ಅಥವಾ ಕೇಪ್ ಸ್ಟೋನ್ ಆಗಿರಬೇಕು ಅನ್ನುವಂಥದ್ದನ್ನು ಕೇಳಿದೆವು. ಯಾವ ರೀತಿಯಲ್ಲಿ ಲಂಗರು, ಯಾವ ರೀತಿಯಲ್ಲಿ ಮೂಲೆಗಲ್ಲು, ಯಾವ ರೀತಿಯಲ್ಲಿ ಕಳಸದ ಕಲ್ಲು ಆಗಿರಬೇಕು ಅನ್ನುವಂಥದ್ದನ್ನು ಕೇಳಿದೆವು. ಈ ಮಿಕ್ಕ 4 ವಾರಗಳು ನಾವು ದೇವರು ಹೊಸತಾಗಿ ಹೇಗೆ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಾನೆ ಅನ್ನುವಂಥದ್ದನ್ನು ಧ್ಯಾನ ಮಾಡೋಣ. ಈ ದಿನಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 14ರಿಂದ 21ನೇ ವಚನ. ಈ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುವಾಗ ಅದರಲ್ಲಿ ಮುಖ್ಯವಾಗಿ 19ನೇ ವಚನ ದೇವರು ಪ್ರವಾದಿಯ ಮೂಲಕ ಹೇಳುತ್ತಾನೆ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುವಂಥ ವಾಕ್ಯವನ್ನು ಇಲ್ಲಿ ನಾವು ಓದ್ತೇವೆ. ಈ ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯವನ್ನು ನಾವು ಓದುವಾಗ ಈ ಜನರು ಹಳೆಯದಾಗಿ ಏನೇನು ಕಾರ್ಯವು ನಡೆಯಲ್ಪಟ್ಟಿತ್ತೋ ಆ ಒಂದು ಕಾರ್ಯಗಳಲ್ಲೇ ತಮ್ಮ ನೆನಪನ್ನು ಇಟ್ಟಿದ್ದಾರೆ. ನಮ್ಮ ಜೀವಿತದಲ್ಲೂ ಅಷ್ಟೇ ಅಲ್ವಾ? ಈಗಾಗಲೇ ಏನೇನು ಕಾರ್ಯಗಳ ಆಗಿದೆ ಅದು ನಮ್ಮನ್ನು ವ್ಯಾಖ್ಯಾನಿಸುತ್ತದೆ. ಇಲ್ಲಿ ಇಸ್ರಾಯೇಲ್ಯರು ಅವರು ಬಂಧನದಲ್ಲಿದ್ದಾರೆ. ಈ ಬಂಧನದಲ್ಲಿರಬೇಕಾದರೂ ಸಹ ಹೇಗೆ ದೇವರು ಅವರು ವಿಮೋಚನಾಕಾಂಡ ಪುಸ್ತಕದಲ್ಲಿ ಆ ಐಗುಪ್ತ ದೇಶದಲ್ಲಿ ಬಂಧನದಲ್ಲಿದ್ದರೋ, ಹೇಗೆ ಆ ಮರಳುಗಾಡಿನಲ್ಲಿ ಅವರು ನಡೆದುಕೊಂಡು ಬಂದರೋ, ಹೇಗೆ ಮತ್ತೊಮ್ಮೆ ಅವರು ಬಂಧನಕ್ಕೆ ಒಳಗಾಗಿದ್ದಾರೋ, ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದಾರೋ, ಹಾಗೂ ಅನಿಶ್ಚಿತತೆ ಅವರನ್ನ ಕಾಡುತ್ತಲಿದೆ, ನಮ್ಮ ಧ್ವನಿ ಯಾರಿಗೂ ಕೇಳಿಸ್ತಾ ಇಲ್ಲ ಅನ್ನುವಂತಹ ಗುರುತಿನಲ್ಲಿ ಇವರು ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ದೇವರು ನಾನು ಹೊಸತನವನ್ನು, ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಇಲ್ಲಿ ಇರುವಂತಹ ಜನರಿಗೆ ಸಂಪೂರ್ಣವಾಗಿ ಅವರ ಆತ್ಮವಿಶ್ವಾಸ ಕುಂದು ಹೋಗಿದೆ. ಮುಂದೆ ಏನು ಅನ್ನುವಂಥದ್ದನ್ನು ಅವರು ಯೋಚಿಸಲು ಸಹ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅಂತಹ ದಣಿವಾಗಿರುವಂತಹ ಜನರಿಗೆ, ನಿರೀಕ್ಷೆಯನ್ನು ಕಳೆದುಕೊಂಡಂತಹ ಜನರಿಗೆ, ಹಾಗೂ ಈ ನಿರೀಕ್ಷೆ ಅನ್ನುವಂತಹ ಅರ್ಥವನ್ನೇ ಕಳೆದುಕೊಂಡಂತಹ ಜನರಿಗೆ ಇಲ್ಲಿ ಈ ವಾಗ್ದಾನದ ಕುರಿತು ದೇವರು ತನ್ನ ಪ್ರವಾದಿಯ ಮೂಲಕ ಒಂದು ನಿರೀಕ್ಷೆಯನ್ನು ನೀಡುತ್ತಿದ್ದಾನೆ. ಈ ನಿರೀಕ್ಷೆ ಕೇವಲ ವೈಯಕ್ತಿಕವಾದಂಥದ್ದಲ್ಲ, ಈ ನಿರೀಕ್ಷೆ ಸಮುದಾಯವಾದಂಥದ್ದಲ್ಲ, ಬದಲಾಗಿ ಅವರಿಗೆ ಒಂದು ನೂತನವಾದಂತಹ ಪರಿಚಯವನ್ನು ಕೊಡುವಂತಹ ನಿರೀಕ್ಷೆ ಆಗಿರ್ತದೆ. ನಾವು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವಾಗ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ನೀಡುವೆನು ಎಂಬುದಾಗಿ ಹೇಳುವಾಗ ಆ ರೀತಿಯಾದಂಥ ಕಷ್ಟಗಳ ಮಧ್ಯದಲ್ಲಿರುವಂಥ ಜನರಿಗೆ ನಿರೀಕ್ಷೆಯನ್ನು ಮೂಡಿಸುವಂಥ ವಾಕ್ಯ ಭಾಗ ಇದಾಗಿರ್ತದೆ. ಅಂತಹ ಹಿನ್ನೆಲೆಯಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡುತ್ತಿದ್ದಾನೆ ಅನ್ನುವಂತಹ ಒಂದು ಆಹ್ವಾನ ಇಲ್ಲಿ ಎಲ್ಲರ ಮುಂದೆ ತೆರೆದು ಇಡಲ್ಪಡುತ್ತಿದೆ. ಇಲ್ಲಿ ಏನಂದರೆ, ದೇವರು ಈ ಕಾರ್ಯವನ್ನು ಮಾಡುವಾಗ
ನಾವೇನು ಮಾಡಬೇಕು ಅದರಲ್ಲಿ ಅನ್ನುವುದಕ್ಕಿಂತ ದೇವರು ಮಾಡುತ್ತಿದ್ದಾನೆ ಅದನ್ನು ಗ್ರಹಿಸ್ತಾ ಇದ್ದೇವಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇಡಲಾಗ್ತಾ ಇದೆ. ಈ ವಾಕ್ಯ ಭಾಗವನ್ನು ನಾವು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತದೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ನಾ ಈಗಾಗಲೇ ಹೇಳಿದ ಹಾಗೆ ಅನೇಕ ಬಾರಿ ಭೂತಕಾಲದಲ್ಲಿ ನಡೆದಂತಹ ಅನೇಕ ವಿಷಯಗಳು ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇರ್ತದೆ. ಇಲ್ಲಿ ದೇವರ ಒಂದು ನಿರ್ದೇಶನವನ್ನು ಅಥವಾ ದೇವರ ಒಂದು ಆಜ್ಞೆಯನ್ನು ನೋಡಿ, ಈ ಹಳೆ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತಂದುಕೊಳ್ಳಬೇಡಿರಿ ಎಂಬುದಾಗಿ ಹೇಳುವಾಗ ಅದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರ್ದು. ಇಲ್ಲೇನೆಂದರೆ ಸಂಪೂರ್ಣವಾಗಿ ನೀವು ಆ ಹಳೆ ಮೆಮರಿಯನ್ನು ಅಳಿಸಾಕ್ಬಿಡಿ, ನಿಮಗಾದಂತಹ ನೋವನ್ನೆಲ್ಲ ನೀವು ತೆಗೆದು ಹಾಕ್ಬಿಡಿ. ನಾವು ಹಳೆಯ ವರ್ಷಗಳಲ್ಲಿ ಅನೇಕ ಪ್ರಾರ್ಥನೆಗಳು ನಮಗೆ ಉತ್ತರ ಸಿಗದೆ ಹೋಗಿರ್ತದೆ. ಅನೇಕ ನೋವು ಈಗಲೂ ಸಹ ಹಳೆಯ ವರ್ಷದಿಂದ ಹರಿದು ಬರ್ತಲಿದೆ. ಅಂದ ಮಾತ್ರಕ್ಕೆ ಅದೆಲ್ಲವನ್ನು ಸಂಪೂರ್ಣವಾಗಿ ಮರ್ತು ಬಿಡಿ, ಬಿಟ್ಬಿಡಿ ಅನ್ನುವಂತಹ ಅರ್ಥವನ್ನು ಇದು ಹೊಂದಿಲ್ಲ. ಬದಲಾಗಿ ಆ ಹಳೆಯ ವಿಷಯಗಳು ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದೆಯಲ್ಲ, ಅಂತಹ ಅಧಿಕಾರಕ್ಕೆ ದೇವರು ಸವಾಲನ್ನು ಹಾಕ್ತಾ ಇದ್ದಾನೆ. ಕೆಲವೊಂದು ನೆನಪುಗಳು ನಮ್ಮನ್ನು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ರೂಪಿಸುವಂಥದ್ದಾಗಿರ್ತದೆ. ಇನ್ನು ಕೆಲವು ನೆನಪುಗಳು ನಮ್ಮನ್ನು ಗಾಯಗೊಳಿಸುವಂತಹ ರೀತಿಯಲ್ಲಿ ಮಾಡುವಂಥದ್ದಾಗಿರ್ತದೆ. ನಿರಾಶೆ ಆಗಿರ್ಬೋದು, ಅಯ್ಯೋ ನಾನಿದ್ನ ಮಾಡಬಹುದಾಗಿತ್ತಲ್ಲ ಅನ್ನುವಂತಹ ತಪ್ಪಿತಸ್ಥ ಮನೋಭಾವ ಆಗಿರಬಹುದು, ವೈಫಲ್ಯಗಳಾಗಿರಬಹುದು, ಮುರಿದು ಹೋಗಿರುವಂತಹ ಸಂಬಂಧಗಳಾಗಿರಬಹುದು, ಉತ್ತರ ಸಿಗಲಾರದಂತಹ ಪ್ರಾರ್ಥನೆಗಳಾಗಿರಬಹುದು. ಇದೆಲ್ಲವೂ ಸಹ ದೇವರಲ್ಲಿ ಮತ್ತೊಂದು ಹೊಸ ಅರ್ಥವನ್ನು ಕಾಣಲಿಕ್ಕೆ ಸಾಧ್ಯವಾ? ಇಲ್ಲಿ ದೇವರು ಈ ವಾಕ್ಯ ಭಾಗದಲ್ಲಿ ಹಳೆಯದನ್ನೆಲ್ಲ ನೀವು ನೆನಪಿಗೆ ತಂದುಕೊಳ್ಳಬೇಡಿ ಎಂಬುದಾಗಿ ಹೇಳುವಾಗ ವಾಸ್ತವತೆಯನ್ನು, ಅಲ್ಲಿ ನಡೆದಂತಹ ನೈಜ ಅಂಶಗಳನ್ನು ಆತನು ಡಿಸ್ಮಿಸ್ ಮಾಡ್ತಾ ಇಲ್ಲ. ಬದಲಾಗಿ ಒಂದು ಹೊಸದಾದಂತಹ ಪೊಸಿಷನನ್ನು, ಹೊಸದಾದಂಥ ಸ್ಥಳವನ್ನು, ಹೊಸದಾದಂಥ ಅರ್ಥವನ್ನು ಆತನು ಕೊಡುತ್ತಿದ್ದಾನೆ. ಇಲ್ಲಿ ಮರೆತು ಹೋಗುವುದು ಅನ್ನುವುದಕ್ಕಿಂತ ಹೆಚ್ಚಾಗಿ ಆ ಒಂದು ಹಳೆಯ ಅಂಶಗಳು ನಿಮ್ಮ ಗುರುತನ್ನು ಗುರುತಿಸುವಂಥದ್ದಾಗಿರಬಾರದು, ನಿಮ್ಮ ನಿರೀಕ್ಷೆಯನ್ನು ರೂಪಿಸುವಂಥದ್ದು ಆಗಿರಬಾರದು ಎಂಬುದಾಗಿ ದೇವರು ಈ ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ. ನಾವು ನಮ್ಮ ವೈಯಕ್ತಿಕ ಜೀವಿತಗಳು, ನಮ್ಮ ಭೂತಕಾಲ ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು, ಆದರೆ ಅದು ನಮ್ಮನ್ನು ಡಿಫೈನ್ ಮಾಡಬಾರದು. ಹಾಗಾಗಿ ನಮ್ಮಲ್ಲಿ ಆ ಗುಣಪಡಿಸುವಿಕೆ ಅನ್ನುವಂಥದ್ದು ನಾವು ಡಿನೈ ಮಾಡುವಂಥದ್ದು ಅಥವಾ ನಿರಾಕರಿಸುವಂಥದ್ರಲ್ಲಿ ಒಳಗೊಂಡಿರುವುದಿಲ್ಲ. ಬದಲಾಗಿ ನಮ್ಮನ್ನು ಈ ಹಳೆಯ ಅಂಶಗಳು ಏನು ವ್ಯಾಖ್ಯಾನಿಸುತ್ತದೆ ಅದನ್ನು ಬಿಟ್ಟು ಬಿಡುವಂಥದ್ರಲ್ಲಿ ಆಗಿರ್ತದೆ. ಯಾಕೆಂದರೆ ಈ ಇಸ್ರಾಯೇಲ್ ಜನರು ತಮ್ಮ ಜೀವಿತದಲ್ಲಿ ಈ ಹಳೆಯ ಕಾರ್ಯಗಳು ಹೇಗೆ ತಮ್ಮನ್ನು ವಿಮೋಚನೆಡೆಗೆ ನಡೆಸಿದೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಂಡು ದೇವರು ಈಗಲೂ ಕೆಲಸ ಮಾಡ್ತಾ ಇದ್ದಾನಾ ಇಲ್ವಾ ಅನ್ನುವಂಥ ಸಂಶಯ ಒಳಗೊಂಡಂತಹ ಸಮಯದಲ್ಲಿ ಈ ವಾಕ್ಯ ಭಾಗ ಬರ್ತದೆ. ಹಾಗಾಗಿ ಆ ಹಳೆಯ ಅಂಶಗಳನ್ನು ಸದ್ಯಕ್ಕೆ ನೀವು ನೆನಪಿಗೆ ತಂದುಕೊಳ್ಳಬೇಡಿ, ದೇವರು ನಿಮ್ಮ ಮಧ್ಯದಲ್ಲಿ ಈಗಲೂ ಸಹ ಕಾರ್ಯ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗ ನೆನಪಿಸ್ತಾ ಇದೆ. ಹಾಗೂ ಮೂರನೆಯದಾಗಿ ಇಲ್ಲಿ ನೋಡಿ, ಆ ಹೊಸ ಕಾರ್ಯವು ಅಡವಿಯಲ್ಲಿ ಹಾಗೂ ಅರಣ್ಯದಲ್ಲಿ ಕಾರ್ಯ ಮಾಡುತ್ತಲಿದೆ. ನೋಡಿ, ದೇವರ ಕಾರ್ಯ ಎಂದಿಗೂ ಅಲ್ಲಿರುವಂತಹ ಸನ್ನಿವೇಶಗಳನ್ನು ಸಂಪೂರ್ಣವಾಗಿ ಬದಲಾಯಿಸೋದಿಲ್ಲ. ಅದರ ಮಧ್ಯದಲ್ಲಿ ದೇವರು ಕಾರ್ಯ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅವರು ನಡೆದು ಬಂದಂತಹ ಆ ಮರಳುಗಾಡು ಅವರಿಗೆ ಅನೇಕ ಪರೀಕ್ಷೆಗಳನ್ನು ಎದುರ್ತರ್ತದೆ. ಅದರ ಜೊತೆಗೆ ಅವರು ಆ ಮರಳುಗಾಡಿನಲ್ಲಿ ದೇವರನ್ನೂ ಸಹ ಭೇಟಿ ಮಾಡುತ್ತಾರೆ. ಒಂದೆಡೆ ನೋವು, ಇನ್ನೊಂದೆಡೆ ದೇವರಿದ್ದಾನೆ ಅನ್ನುವಂತಹ ನಿರೀಕ್ಷೆ. ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ದೇವರು ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಅದೆಲ್ಲೋ ಮರಳುಗಾಡಿನಿಂದ ಹೊರಗೆ ಅಲ್ಲ, ಅರಣ್ಯದ ಹೊರಗೆ ಅಲ್ಲ, ಅಡವಿಯ ಹೊರಗೆ ಅಲ್ಲ, ಬದಲಾಗಿ ಅದರ ಮಧ್ಯದಲ್ಲಿ ಅನ್ನುವಂಥದ್ದನ್ನು ತೋರಿಸಿಕೊಡುತ್ತಿದ್ದಾನೆ. ಈ ಅಡವಿಯು ಅರಣ್ಯವು ಅವುಗಳಾಗೆ ಉಳಿಯುತ್ತದೆ. ಅಲ್ಲಿರುವಂತಹ ತಾಪಮಾನ ನೈಜವಾಗಿರುತ್ತದೆ. ಅಲ್ಲಿರುವಂತಹ ಪ್ರಶ್ನೆಗಳು ಬಗೆಹರಿಯದೆ ಹೋಗಬಹುದು.
ದೇವರು ಈ ರೀತಿಯಾದಂಥ ಒಂದು ಪರಿವರ್ತನೆ ಕುರಿತು ಹೇಳ್ತಾ ಇಲ್ಲ. ನಿಮಗಿರುವಂಥ ಕಷ್ಟಗಳನ್ನೆಲ್ಲ ತೆಗೆದಾಕ್ಬಿಡ್ತೇನೆ, ನಿಮಗೆ ಸುಖ ಮಾತ್ರ ಕೊಡ್ತೇನೆ, ನಿಮಗೆ ಇನ್ಮೇಲೆ ಕಣ್ಣೀರಿರೋದಿಲ್ಲ, ನೋವಿರೋದಿಲ್ಲ, ಇದನ್ನು ಹೇಳ್ತಾ ಇಲ್ಲ. ಇದರ ಮಧ್ಯದಲ್ಲಿ ನಾನಿರುತ್ತೇನೆ, ನಾನು ನಿಮಗೆ ಈ ಅಡವಿಯಲ್ಲಿ ದಾರಿಯನ್ನು ಮಾಡಿಕೊಡುತ್ತೇನೆ, ಈ ಅರಣ್ಯದಲ್ಲಿ ನದಿಯನ್ನು ಹರಿಸುತ್ತೇನೆ ಅನ್ನುವಂಥದ್ದನ್ನು ದೇವರು ಹೇಳುತ್ತಿದ್ದಾನೆ. ಇದು ನಮ್ಮ ಒಂದು ಆತ್ಮಿಕ ಜೀವಿತದ ಪರಿಪಕ್ವತೆಯನ್ನು ಹೆಚ್ಚಿಸುವಂಥದ್ದಾಗಿರ್ತದೆ ಹಾಗೂ ಅದಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂತಹ ಸಂಗತಿಯಾಗಿರ್ತದೆ. ಹಾಗಾಗಿ ಈ ಹೊಸತನ ಎಂಬುದಾಗಿ ಹೇಳುವಾಗ ನಾವು ಇರುವಂತಹ ಕಷ್ಟಗಳಿಂದ ಎಸ್ಕೇಪ್ ಆಗುವಂಥದ್ದಲ್ಲ, ಬದಲಾಗಿ ನಮ್ಮಲ್ಲಿ ಆ ಒಂದು ಸನ್ನಿವೇಶದ ಮಧ್ಯದಲ್ಲೂ ಧೈರ್ಯವಾಗಿ ಬದುಕುವಂತಹ ದೇವರ ನಿರೀಕ್ಷೆಯನ್ನು ನೀಡುವಂಥದ್ದಾಗಿರ್ತದೆ. ನೀವು ಇದನ್ನು ಗ್ರಹಿಸುವುದಿಲ್ಲವೋ, ನಿಮಗಿದು ಅರ್ಥವಾಗ್ತಾ ಇಲ್ವೋ, ನಿಮಗೆ ಇದು ಅರ್ಥವಾಗುತ್ತಿಲ್ಲವಾ ಎಂಬುದಾಗಿ ಹೇಳುವಾಗ ದೇವರು ತನ್ನ ನ್ಯಾಯವಿಧಿಯನ್ನು ಅಥವಾ ಆ ಒಂದು ಜಡ್ಜ್ಮೆಂಟನ್ನು ಆತನು ತೋರಿಸ್ತಾ ಇಲ್ಲ. ಬದಲಾಗಿ ಒಂದು ರೀತಿಯಲ್ಲಿ ನಮಗೆ ಆ ಒಂದು ನೈಜತೆಯ ಅರಿವಿದೆಯಾ, ಪರಿಚಯವಿದೆಯಾ ಅನ್ನುವಂಥದ್ದನ್ನು ದೇವರು ನಮ್ಮ ಮುಂದೆ ಇಡುತ್ತಲಿದ್ದಾನೆ. ಈಗ ತಲೆದೋರುತ್ತಲಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ವಿ ಶುಡ್ ಆಲ್ವೇಸ್ ಥಿಂಕ್. ನಮ್ಮ ಜೀವಿತದಲ್ಲಿ ಕಾರ್ಯಗಳು ತಕ್ಷಣವಾಗಿ ಬದಲಾಗುವುದಿಲ್ಲ, ಬದಲಾಗಿ ಸಣ್ಣ ಪುಟ್ಟ ಕಾರ್ಯಗಳಿಂದ ಆರಂಭವಾಗಿ ದೇವರು ಆ ಕಾರ್ಯಗಳನ್ನು ಪರಿಪೂರ್ಣತೆಯ ಎಡೆಗೆ ತರುವಾತನು ಆಗಿರುತ್ತಾನೆ. ಆತನು ಈಗಾಗಲೇ ತಲೆದೋರುತ್ತಲಿದೆ ಎಂಬುದಾಗಿ ಹೇಳುವಾಗ ಆ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಕಾಣದಿರುವಂತಹ ರೀತಿಯಲ್ಲಿ ದೇವರು ಕಾರ್ಯ ಮಾಡುತ್ತಲಿದ್ದಾನೆ. ಈ ಹೊಸ ಕಾರ್ಯ ಎಂಬುದಾಗಿ ಹೇಳುವಾಗ ನಾವು ಯಾವಾಗಲೂ ಸಹ ತಪ್ಪಾದ ಅರ್ಥವನ್ನು ಮಾಡ್ಕೊಳ್ತೇವೆ. ಏನಂದರೆ, ಅಯ್ಯೋ ನಮಗಿರುವಂಥದ್ದೆಲ್ಲ ಹೋಗಿ ನನಗೆ ಹೊಸದಾಗಿ ದೊರಕ್ತದೆ ಅಂತ. ಆದರೆ ಆ ರೀತಿಯಲ್ಲಿ ಆ ಕಾರ್ಯ ನಡೆಯೋದಿಲ್ಲ. ನಾವು ಅದನ್ನು ಗ್ರಹಿಸಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಬೇಕಾಗತ್ತೆ. ಅದನ್ನು ಗ್ರಹಿಸಬೇಕಾದರೆ ನಮ್ಮಲ್ಲಿ ವಿನಯತೆ ಬೇಕಾಗಿರ್ತದೆ ಹಾಗೂ ಅದನ್ನು ಗ್ರಹಿಸಬೇಕಾದರೆ ನಮ್ಮಲ್ಲಿ ನಿರೀಕ್ಷೆಯ ಮನೋಭಾವ ಬೇಕಾಗ್ತದೆ. ಈ ಎಲ್ಲ ಅಂಶಗಳು ನಮಗಿರುವಂತಹ ಕಷ್ಟಗಳ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ, ಸಂಕಟದ ಮಧ್ಯದಲ್ಲಿ ಇರಬೇಕಾಗ್ತದೆ. ಹಾಗಾಗಿ ದೇವರು ಈ ಎಲ್ಲ ಕಾರ್ಯಗಳು ಅಲ್ಪವಾಗಿ ಆರಂಭವಾಗ್ತದೆ, ಈಗಾಗಲೇ ತಲೆದೋರುತ್ತಲಿದೆ ಎಂಬುದಾಗಿ ಹೇಳುವಾಗ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ದೇವರು ಮಿಸ್ಟೀರಿಯಸ್ ಆಗಿ, ಅಂದರೆ ನಾವು ಅಂದುಕೊಳ್ಳದಂತಹ ರೀತಿಯಲ್ಲಿ ಆಲ್ರೆಡಿ ಕಾರ್ಯ ಮಾಡುತ್ತಿದ್ದಾನೆ ಅನ್ನುವಂಥದ್ದನ್ನು ದೇವರು ತೋರಿಸಿಕೊಡ್ತಾರೆ. ಹಾಗೂ 5ನೇದಾಗಿ, ದೇವರು ಯಾವಾಗಲೂ ನಮ್ಮ ಮಧ್ಯದಲ್ಲಿ ಆತನು ಸುಮ್ಮನೆ ಇರುವಂತಹ ದೇವರಲ್ಲ, ಬದಲಾಗಿ ಆತನು ಯಾವಾಗಲೂ ಕಾರ್ಯ ಮಾಡುವಂತಹ ದೇವರಾಗಿರ್ತಾನೆ. ನಮ್ಮ ಕತೆ ಇನ್ನೂ ಮುಗಿದಿಲ್ಲ, ನಮ್ಮ ಕರೆ ಇನ್ನೂ ಮುಗಿದಿಲ್ಲ, ನಮ್ಮ ಒಂದು ಬೆಳವಣಿಗೆ ಇನ್ನೂ ಮುಗಿದಿಲ್ಲ. ಇದೆಲ್ಲದರಲ್ಲಿಯೂ ದೇವರು ಕಾರ್ಯ ಮಾಡುತ್ತಲಿದ್ದಾನೆ. ನಮಗೆ ಅದರ ಕುರಿತು ಸ್ಪಷ್ಟತೆ ಇಲ್ಲದೆ ಹೋಗ್ಬೋದು, ಹಾಗೂ ಯಾವಾಗಲೂ ಆತನ ಯೋಚನೆ ಹಾಗೂ ಯೋಜನೆಗಳು ನಮ್ಮ ಯೋಚನೆಗೆ ನಿಲುಕದೇನೂ ಹೋಗ್ಬೋದು. ಆದರೆ ಇದೆಲ್ಲದರ ಮಧ್ಯದಲ್ಲಿ ದೇವರು ಕಾರ್ಯ ಮಾಡುತ್ತಲೇ ಬರುತ್ತಿರುತ್ತಾನೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗಾಗಿ ನಮ್ಮಲ್ಲಿರುವಂತಹ ಆ ಆತ್ಮಿಕ ಪರಿಪಕ್ವತೆ ಏನನ್ನು ಹೇಳ್ಕೊಡ್ತದೆ ಗೊತ್ತಾ? ನೀವು ರಶ್ ಮಾಡಬೇಡಿ, ನನಗೆ ಆನ್ಸರ್ ಬೇಕು, ನನಗೆ ಇದಕ್ಕೆ ಸೊಲ್ಯೂಷನ್ ಬೇಕು, ನನಗೆ ಉತ್ತರ ಬೇಕು ಅನ್ನುವಂತಹ ರೀತಿಯಲ್ಲಿ ಕಾರ್ಯ ಮಾಡಬೇಡಿ. ಬದಲಾಗಿ ಗ್ರಹಿಸುವುದಕ್ಕೆ ಶಕ್ತರಾಗಿದ್ದು ನಂಬಿಕೆಯಲ್ಲಿ ದೇವರಲ್ಲಿ ನೆಲೆಯೂರಿರಿ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ಹಾಗೂ 6ನೇದಾಗಿ, ಈ ಒಂದು ವಾಕ್ಯ ಭಾಗ ನೆನಪು ಹಾಗೂ ವಾಗ್ದಾನದ ಮಧ್ಯದಲ್ಲಿ ಬದುಕುವುದಕ್ಕೆ ಸಹಾಯ ಮಾಡ್ತದೆ. ನಾವು ನಮ್ಮ ಜೀವಿತದಲ್ಲಿ ಏನಾಗಿದೆ, ದೇವರು ನಮಗೆ ಏನನ್ನು ಕೊಡಲು ಇಚ್ಛಿಸುತ್ತಾನೆ, ಇದರ ಮಧ್ಯದಲ್ಲಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡ್ತದೆ. ಈ ಒಂದು ಆಪ್ಟಿಮಿಸಮ್ ಎಂಬುದಾಗಿ ಹೇಳುವಾಗ ಯಾವುದೋ ಒಂದು ರೀತಿಯಾದಂಥ ಸೂಪರ್ಫಿಷಿಯಲಲ್ಲಿ, ಅಂದರೆ ಮೇಲ್ನೋಟಕ್ಕೆ ಕಾಣಿಸುವಂತಹ ಆಪ್ಟಿಮಿಸಮ್ ಅಲ್ಲ, ಬದಲಾಗಿ ನಿಜವಾಗಿಯೂ ದೇವರ ಜೊತೆಗೆ ನಿಂತು ಆ ಕಾರ್ಯಗಳನ್ನು ನೋಡುವಂತಹ ನಿರೀಕ್ಷೆಯಾಗಿರ್ತದೆ. ಇಲ್ಲಿ ದೇವರು, ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ ಹಾಗೆ, ಸಂಪೂರ್ಣವಾಗಿ ನಮ್ಮ ಭೂತಕಾಲದ ವಿಷಯಗಳನ್ನು, ಈಗಾಗಲೇ ನಡೆದಿರುವಂಥ ವಿಷಯಗಳನ್ನು ಅಳಿಸು ಹಾಕುವುದಿಲ್ಲ, ಬದಲಾಗಿ ಅದರ ಮೂಲಕ ನಮ್ಮನ್ನು ಹಂತ ಹಂತವಾಗಿ ರೂಪಿಸುತ್ತಾ ಬರುತ್ತಾನೆ.
ಇಲ್ಲಿ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅಡವಿಯಲ್ಲಿ ಅರಣ್ಯಗಳಲ್ಲಿ ನಾನು ನಿಮಗೆ ದಾರಿಯನ್ನು ಸಿದ್ಧಪಡಿಸುತ್ತೇನೆ ಹಾಗೂ ನದಿಗಳನ್ನು ಹರಿಸುತ್ತೇನೆ ಎಂಬುದಾಗಿ ಹೇಳುವಾಗ ನೀವಿರುವಂತಹ ಸನ್ನಿವೇಶಗಳಲ್ಲಿಯೇ ದೇವರು ಕಾರ್ಯ ಮಾಡುತ್ತಾನೆ ಅನ್ನುವಂಥದ್ದನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಕಡೆಯದಾಗಿ ಒಟ್ಟು 3 ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಈ ಪ್ರಸ್ತಾಪವನ್ನು ಮುಗಿಸ್ತೇನೆ. ಮೊದಲನೆಯದಾಗಿ ರಿಲೀಸ್ ವಿತೌಟ್ ಎರೇಸಿಂಗ್. ಅನೇಕ ಬಾರಿ ನಮ್ಮ ಭೂತಕಾಲದ ವಿಷಯಗಳು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತದೆ ಎಂಬುದಾಗಿ ಹೇಳಿದ್ನಲ್ಲ, ಅದು ನಿಮ್ಮ ಭವಿಷ್ಯತ್ತನ್ನು ರೂಪಿಸುವುದಕ್ಕೆ ಬಿಡಬೇಡಿ. ಯಾಕೆಂದರೆ ದೇವರು ಯಾವಾಗಲೂ ನಿಮ್ಮ ಜೀವಿತಗಳಲ್ಲಿ ಕಾರ್ಯಗಳನ್ನು ಹೊಸತಾಗಿ ಮಾಡುತ್ತಾ ಬರುತ್ತಾನೆ. ಹೌದು, ನಮ್ಮಲ್ಲಿ ಗಾಯಗಳು ಇದೆ, ವೈಫಲ್ಯತೆಗಳು ಇದೆ, ನಾವು ಕಲಿತಿರುವಂತಹ ಪಾಠಗಳು ಅದು ವಿಭಿನ್ನವಾಗಿರ್ತದೆ. ಆದರೆ ಈಗಲೂ ಸಹ ದೇವರು ಕಾರ್ಯಗಳನ್ನು ಮಾಡುವಾಗ ಹಳೆಯ ಅಂಶಗಳು ಮುಂದೆ ಆಗಬೇಕಾಗಿರುವಂತಹ ಅಂಶಗಳನ್ನು ನಿರ್ಧರಿಸುವಂಥದ್ದು ಆಗಿರಬಾರದು. ಹಾಗಾಗಿ ಆ ಅಧಿಕಾರವನ್ನು ನೀವು ರಿಲೀಸ್ ಮಾಡಿ, ಆದರೆ ಆ ಹಳೆಯ ಅಂಶಗಳನ್ನು ಎರೇಸ್ ಮಾಡಬೇಡಿ. ಎರಡನೇದಾಗಿ ಅಟೆಂಡ್ ಟು ದ ಸಟಲ್ ವರ್ಕ್ ಆಫ್ ಗಾಡ್. ದೇವರು ನಮ್ಮ ಮಧ್ಯದಲ್ಲಿ ಯಾವಾಗಲೂ ಕಾರ್ಯ ಮಾಡುವಾತನಾಗಿರ್ತಾನೆ. ದೇವರ ಹೊಸ ಕಾರ್ಯ ಅದು ಯಾವಾಗಲೂ ಒಂದು ರೀತಿಯಲ್ಲಿ ಮೌನವಾಗಿ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬರುವಂಥದ್ದಾಗಿರ್ತದೆ. ಅದು ನನ್ನ ಯೋಚನೆಗೆ ನಿಲುಕುವಂತಹ ಕಾರ್ಯವು ಆಗಿಲ್ಲದೆ ಹೋಗಬಹುದು, ನಾನು ಅಂದುಕೊಂಡ ರೀತಿಯಲ್ಲಿ ನಡೆಯದೆ ಹೋಗಬಹುದು. ಆದರೆ ನಮ್ಮ ಜೀವಿತದಲ್ಲಿ ಸಣ್ಣ ಸಣ್ಣದಾಗಿ ಆಗುವಂತಹ ಆ ಶಿಫ್ಟ್ಗಳನ್ನು ನಾವು ಗುರುತು ಹಿಡಿಯಬೇಕಾಗಿದೆ. ಅದಕ್ಕೆ ನಮಗೆ ಧೈರ್ಯ ಬೇಕು, ಅದಕ್ಕೆ ನಮಗೆ ತಾಳ್ಮೆ ಬೇಕು, ಅದಕ್ಕೆ ನಮಗೆ ವಿನಯತೆ ಬೇಕು. ಇದೆಲ್ಲದರ ಮಧ್ಯದಲ್ಲಿ ಮಾತ್ರವೇ ದೇವರು ಹೇಗೆ ಕಾರ್ಯ ಮಾಡುತ್ತಾನೆ ಅನ್ನುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ನಮಗೆ ಆ ರೀತಿಯಾದಂಥ ತಾಳ್ಮೆ ಇಲ್ಲದೆ ಹೋದರೆ ನಾವು ಯಾವಾಗಲೂ ಹಳೆ ವರ್ಷದಲ್ಲಿ ಹೇಗೆ ಎಲ್ಲದಕ್ಕೂ ನಾವು ರಶ್ ಮಾಡ್ತಿದ್ವೋ ಅದೇ ರೀತಿಯಲ್ಲಿ ಈಗಲೂ ಸಹ ನಾವು ಆತ್ರಪಟ್ಟು ಮುಂದೆ ಹೋಗುವಂಥವರಾಗಿರ್ತೇವೆ. ಆದರೆ ಈ ಹೊಸ ವರ್ಷದಲ್ಲಿ ದೇವರ ಕಾರ್ಯವನ್ನು ನೀವು ನೋಡಬೇಕಾದರೆ ನೀವು ದೇವರಲ್ಲಿ ನೆಲೆಯೂರಿ ನಿಮ್ಮ ಜೀವಿತದಲ್ಲಿ ಆಗುವಂತಹ ಕಾರ್ಯವನ್ನು ಹಂತ ಹಂತವಾಗಿ ಗಮನಿಸಬೇಕಾಗಿದೆ. ಹಾಗೂ ಮೂರನೆಯದಾಗಿ ಟ್ರಸ್ಟ್ ಪ್ರಾಸೆಸ್ ಓವರ್ ಇಮಿಡಿಯೇಟ್ ಔಟ್ಕಮ್. ನಾವು ಯಾವಾಗಲೂ ರಿಸಲ್ಟ್ಗಳನ್ನು ಬಯಸ್ತೇವೆ. ನಮಗೆ ಯಾವಾಗಲೂ ತಕ್ಷಣವಾಗಿ ನಮಗೆ ಫಲಿತಾಂಶಗಳು ದೊರಕಿಬಿಡಬೇಕು. ಆದರೆ ಆ ಫಲಿತಾಂಶ ದೊರಕಬೇಕಾದ್ರೆ ಆಗುವಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡ್ತೇವೆ. ಅದಕ್ಕೆ ನಮಗೆ ತಾಳ್ಮೆ ಬೇಕು ಎಂಬುದಾಗಿ ನಾನು ಹೇಳಿದ್ದು. ಈ ಹೊಸ ಕಾರ್ಯ ನಮ್ಮ ಜೀವಿತದಲ್ಲಿ ಆಗಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್. ನಾವು ಆ ಪ್ರಕ್ರಿಯೆಗಳ ಮೇಲೆ ಗಮನ ಇಡಬೇಕಾಗಿದೆ. ಯಾಕೆಂದರೆ ಆ ಪ್ರಕ್ರಿಯೆಗಳಲ್ಲಿ, ಆ ಒಂದು ಪ್ರಾಸೆಸ್ಸಲ್ಲಿ ದೇವರ ನಂಬಿಗಸ್ತಿಕೆಯ ಕಾರ್ಯ ಒಳಗೊಂಡಿರ್ತದೆ. ಹಾಗಾಗಿ ನಾವು ಏನಾದರೂ ಆಗಬೇಕಾದ್ರೆ, ಏನಾದರೂ ನೋಡಬೇಕಾದ್ರೆ, ಏನಾದರೂ ಅನುಭವಿಸಬೇಕಾದ್ರೆ ಸಂಪೂರ್ಣವಾಗಿ ಆ ಫಲಿತಾಂಶವನ್ನು ಮಾತ್ರವೇ ನಾವು ಗಮನದಲ್ಲಿಟ್ಕೊಂಡು ಮುಂದುವರಿಯುವಂಥದ್ದಲ್ಲ. ಬದಲಾಗಿ ಆ ಫಲಿತಾಂಶವನ್ನು ಹೊಂದಲು ಹಂತ ಹಂತವಾಗಿ ದೇವರು ಹೇಗೆ ಕಾರ್ಯ ಮಾಡುತ್ತಿದ್ದಾನೆ ಅದನ್ನು ಸಹ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಹಾಗಾಗಿ ಈ ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 14ರಿಂದ 21ನೇ ವಚನದಲ್ಲಿ ನಾವು ನೋಡುವಂತಹ ವಾಗ್ದಾನವು ದೇವರು ಹೊಸ ಕಾರ್ಯವನ್ನು ಮಾಡುವಾಗ ಅದನ್ನು ಗ್ರಹಿಸುವಂಥ ಶಕ್ತಿ ನಮ್ಮಲ್ಲಿ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನು ಮುಂದೆ ಇಡುವಂಥದ್ದಾಗಿರ್ತದೆ. ಈ ಹೊಸ ವರ್ಷದಲ್ಲಿ ದೇವರ ಹೊಸ ಕಾರ್ಯವನ್ನು ನೋಡಬೇಕಾದರೆ ಆ ಹಳೆಯ ಅಂಶಗಳು ನಮ್ಮ ಜೀವಿತದ ಮೇಲೆ ಅಧಿಕಾರವನ್ನು ಚಲಾಯಿಸಬಾರದು. ಬದಲಾಗಿ ದೇವರು ಮತ್ತೊಮ್ಮೆ ನಮ್ಮ ಜೀವಿತದಲ್ಲಿ ಹೊಸದಾಗಿ ಕಾರ್ಯ ಮಾಡುವುದಕ್ಕೆ ಅನುವು ಮಾಡಿಕೊಡುತ್ತಿದ್ದೇವಾ, ಅದನ್ನು ಗ್ರಹಿಸುವಂಥ ಶಕ್ತಿ ನಮ್ಮಲ್ಲಿದೆಯಾ, ಅದು ರೂಪುಗೊಂಡು ಪರಿಪಕ್ವತೆಯನ್ನು ಕಾಣುವಂತಹ ಒಂದು ಸ್ಥಳದ ತನಕ, ಹಂತದ ತನಕ ನಾವು ತಾಳ್ಮೆಯಿಂದ ವಿನಯತೆಯಿಂದ ಇರಲಿಕ್ಕೆ ಸಾಧ್ಯವಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಆಗಬೇಕಾದರೆ ಅದು ನಿನ್ನಿಂದ ಮಾತ್ರವೇ ಸಾಧ್ಯ.
ನಮ್ಮ ಜೀವಿತದಲ್ಲಿ ಹಳೆಯ ಜೀವಿತಗಳಲ್ಲಿ ಅನೇಕ ಕಾರ್ಯಗಳು ನಡೆದಿದೆ, ಹಾಗಾಗಿ ಈಗಲೂ ಅದೇ ರೀತಿಯಲ್ಲಿ ಆಗ್ತದೆ ಎಂಬುದಾಗಿ ಹೇಳುವಾಗ ನಿನ್ನನ್ನು ಸಂಪೂರ್ಣವಾಗಿ ಎಲ್ಲೋ ನಿರಾಕರಿಸ್ತಾ ಇಲ್ಲಿದ್ದೇವಾ? ಈ ಹೊಸ ಕಾರ್ಯ ನಮ್ಮ ಜೀವಿತದಲ್ಲಿ ಆಗಬೇಕಾದ್ರೆ ಈಗಲೂ ಸಹ ನೀನು ಆ ಕಾರ್ಯವನ್ನು ನಡೆಸಿಕೊಡುತ್ತಿದ್ಯಾ ಅನ್ನುವಂಥದ್ದನ್ನು ದೃಢವಾಗಿ ನಂಬುವ ಹಾಗೆ ನಮಗೆ ಸಹಾಯ ಮಾಡು. ಇಲ್ಲಿಯ ತನಕ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಮುನ್ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ಯಾವಾಗಲೂ ನಿನ್ನ ನಾಮಕ್ಕೆ ಮಾತ್ರವೇ ಮಹಿಮೆ ಉಂಟಾಗಲಿ. ಆಮೇನ್.